ನಮಸ್ಕಾರ. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ತಾಯಿಯೇ ಮಗುವನ್ನ ಕೊಂದ ಪ್ರಕರಣದಲ್ಲಿ ತಂದೆಗೆ ಮೃತದೇಹ ಹಸ್ತಾಂತರ. ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ನಲ್ಲಿ ಮಗುವಿನ ಅಂತ್ಯ ಸಂಸ್ಕಾರ ನಡೆಸಲು ತೀರ್ಮಾನ. ಕೌಟುಂಬಿಕ ಕಲಹ ಹಿನ್ನೆಲೆ ದಂಪತಿಯ ಸಂಬಂಧ ಹಿಂದಿನಿಂದಲೂ ಸರಿಯಾಗಿರಲಿಲ್ಲ ಎಂಬ ಮಾಹಿತಿ ತನಿಖೆಯಲ್ಲಿ ಲಭ್ಯ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ 3 ಡಿಸಿಎಂ ಹುದ್ದೆ ವಿಚಾರಕ್ಕೆ ಭಾರೀ ಸರ್ಕಸ್. ಈ ಬೇಡಿಕೆ ಹೊಸದಲ್ಲ, ಹಿಂದಿನಿಂದಲೂ ಇದೆ ಎಂದ ಸಚಿವ ಸತೀಶ್ ಜಾರಕಿಹೊಳಿ, ಜಾತಿವಾರು ಡಿಸಿಎಂ ಹುದ್ದೆ ಆಯ್ಕೆ ಮಾಡಿದ್ರೆ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಬಹುದು ಎಂದ ಸಚಿವ ಕೆಎನ್ ರಾಜಣ್ಣ. ಹೆಚ್ಚುವರಿ ಡಿಸಿಎಂ ಸೃಷ್ಟಿ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯ. ಡಿಕೆಶಿ ಟೈಟ್ ಮಾಡಲು ಸಿದ್ದರಾಮಯ್ಯ 3 ಡಿಸಿಎಂ ಹುದ್ದೆ ಸೃಷ್ಟಿಸುತ್ತಿದ್ದಾರೆ. 2.5 ವರ್ಷದ ಪವರ್ ಶೇರಿಂಗ್ ಮಾತುಕತೆಯಾಗಿದ್ದು 1 ವರ್ಷವಾದರೂ ಸುಸೂತ್ರವಾಗಿರಿ ಅಂತ ಜೋಶಿ ವ್ಯಂಗ್ಯ. ಲೋಕಸಭೆಗೆ ತಂತ್ರ ರೂಪಿಸಲು ಮಾಜಿ ಸಿಎಂ ಕುಮಾರಸ್ವಾಮಿ ಇಂದಿನಿಂದ ರೆಸಾರ್ಟ್ ರಾಜಕೀಯ. ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿ ಸಮೀಪದ ಹನಿಡ್ಯೂ ರೆಸಾರ್ಟ್ನಲ್ಲಿ 10 ರೂಮ್ ಬುಕ್. ಮಂಡ್ಯ ರಾಜಕೀಯದ ಬಗ್ಗೆ ಚರ್ಚಿಸಲು ಜಿಲ್ಲೆಯ ಜೆಡಿಎಸ್ ನಾಯಕರಿಗೆ ಬುಲಾವ್. ಹೆಚ್ಚಾಯಿತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿಗಳ ಸಂಖ್ಯೆ. ಸಿಟಿ ರವಿ ಸ್ಪರ್ಧೆ ಚರ್ಚೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಮತ್ತೊಬ್ಬರಿಂದ ಸ್ಪರ್ಧೆಗೆ ತೆರೆಮರೆಯಲ್ಲಿ ಕಸರತ್ತು. ನಾನು ಕೂಡ ಆಕಾಂಕ್ಷಿ ಎಂದು ವಿವೇಕ್ ರೆಡ್ಡಿ ಘೋಷಣೆ. ಉಡುಪಿಯ ಕೃಷ್ಣ ಮಠದ ಪರ್ಯಾಯದ ವೇಳೆ ಅನುದಾನದ ಅಪಸ್ವರ. ಅಭಿವೃದ್ಧಿ ಕಾರ್ಯಗಳಿಗೆ 25 ಕೋಟಿ ಅನುದಾನ ಕೇಳಿದ್ರೂ ಸ್ಪಂದನೆ ಸಿಕ್ಕಿಲ್ಲ. 5 ಕೋಟಿ ಸಿಕ್ಕಿದ್ರೂ ಖುಷಿ ಪಡ್ತೀವಿ ಎಂದು ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಕಿಡಿ. ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಮನೆ ಮೇಲೆ ಇಡಿ ದಾಳಿ ನಡೆಸಿ 40 ಗಂಟೆಗಳ ವಿಚಾರಣೆ. ಕೋಚಿಮುಲ್ ನೇಮಕಾತಿ, ದರಖಾಸ್ತು ಕಮಿಟಿ, ಭೂ ಮಂಜೂರಾತಿ ಹಾಗೂ ಬಿಸಿನೆಸ್ ಬಗ್ಗೆ ಮಾಹಿತಿ ಕಲೆ. ಅಧಿಕಾರಿಗಳು ಕೆಲ ದಾಖಲೆ ಹಾಗೂ 16 ಲಕ್ಷ ಹಣ ಕೊಂಡೊಯ್ದಿದ್ದಾರೆ ಅಂತ ಶಾಸಕ ಮಾಹಿತಿ. ಇವತ್ತಿನಿಂದ ಕನ್ನಡದಲ್ಲೂ ಪೆಟ್ರೋಲ್ ಡೀಸೆಲ್ ದರ ಪಟ್ಟಿ ಪ್ರಕಟ. ಕನ್ನಡದಲ್ಲೂ ದರ ಪಟ್ಟಿ ಪ್ರಕಟಿಸುವಂತೆ ಮನವಿ ಬಂದ ಹಿನ್ನೆಲೆ ತೈಲ ಕಂಪನಿಗಳಿಗೆ ಸೂಚನೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ. ಶಿವಮೊಗ್ಗದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ. ವಿದ್ಯಾರ್ಥಿಗಳು ಹಾಗೂ ಊರಿನವರಿಗಾಗಿ ಬೈಕ್ ಖರೀದಿಸಿದ್ದ ಶಿಕ್ಷಕ ಸಂತೋಷ್ ಕಾಂಚನ್ ಗುರು ಕಾಣಿಕೆಯಾಗಿ ಶಿಕ್ಷಕರಿಗೆ ಬೈಕ್ ನೀಡಿದ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು. ಭಾವೈಕ್ಯತೆಯ ಸಂದೇಶ ಸಾರಿದ ಕೊಪ್ಪಳದ ಮುಸ್ಲಿಂ ಮುಖಂಡ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಜೊತೆ ಖಾಸಿಂ ಸಾಬು ಮುದ್ದಾಬಳ್ಳಿ ಕುಟುಂಬದಿಂದ ಭಜನೆ. ಮನೆಯಲ್ಲಿ ಮಾಲಾಧಾರಿಗಳ ಜೊತೆ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ. ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಹನುಮ ಜನ್ಮಸ್ಥಳದಿಂದ ಸೈಕಲ್ ಜಾಥಾ. ಅಂಜನಾದ್ರಿಯಿಂದ ಅಯೋಧ್ಯೆವರೆಗೂ ಸೈಕಲ್ನಲ್ಲಿ ತೆರಳಲಿರುವ ವಿಜಯಪುರದ ಸುರೇಶ, ಅಯೋಧ್ಯೆಗೆ ತೆರಳುವ ಪ್ರತಿ ಮಾರ್ಗದ ಹಳ್ಳಿಗಳಲ್ಲಿ ಆಂಜನೇಯನ ಚಿತ್ರ ಬಿಡಿಸಲಿರುವ ಸುರೇಶ್. ಅಯೋಧ್ಯೆ ರಾಮ ಮಂದಿರಕ್ಕಾಗಿ 30 ವರ್ಷಗಳಿಂದ ಮೌನಿ ಮಾತಾ ಮೌನ ವ್ರತ. ಮಂದಿರ ಉದ್ಘಾಟನೆ ಬಳಿಕವೇ ಮಾತನಾಡುವ ಪ್ರತಿಜ್ಞೆಗೈದಿದ್ದ ಜಾರ್ಖಂಡ್ನ ಸರಸ್ವತಿ ದೇವಿ ರಾಮ ಮಂದಿರ ಉದ್ಘಾಟನೆಗೆ ಸಾಕ್ಷಿಯಾಗಿ ವ್ರತವನ್ನ ಮುರಿಯಲಿರುವ 85 ವರ್ಷದ ವೃದ್ಧೆ. ರಾಮ ಮಂದಿರದಲ್ಲಿ ಮೊದಲ ಸ್ವರ್ಣ ದ್ವಾರ ಅಳವಡಿಕೆ. ಗರ್ಭಗೃಹದ ಎದುರಿನ ಗುರು ಮಂಟಪಕ್ಕೆ ಹಾಕಲಾಗಿರುವ ಚಿನ್ನದ ದ್ವಾರ. ಮಂದಿರದಲ್ಲಿ ಇದೇ ರೀತಿಯ ಒಟ್ಟು 13 ಸ್ವರ್ಣ ಲೇಪಿತ ಬಾಗಿಲುಗಳು ಇರಲಿವೆ ಎಂದು ದೇವಸ್ಥಾನದ ಟ್ರಸ್ಟ್ ಮಾಹಿತಿ. ರಾಮ ಮಂದಿರ ಉದ್ಘಾಟನೆ ಬಿಜೆಪಿಯ ಗಿಮಿಕ್ ಶೋ. ಎಲ್ಲಾ ಧರ್ಮದವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಹಬ್ಬವನ್ನ ನಾನು ನಂಬ್ತೀನಿ, ಆದ್ರೆ ರಾಮ ಮಂದಿರ ಉದ್ಘಾಟನೆ ಚುನಾವಣೆಗೆ ಬಿಜೆಪಿಯ ಗಿಮಿಕ್ ಅಂತ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ. ವಿಮಾನದ ಶೌಚಾಲಯದ ಡಸ್ಟ್ಬಿನ್ನಲ್ಲಿ 2 ಕೋಟಿ ಮೌಲ್ಯದ ಚಿನ್ನ ಪತ್ತೆ. ದುಬೈನಿಂದ ಕೇರಳಕ್ಕೆ ಆಗಮಿಸಿದ ವಿಮಾನದ ಶೌಚಾಲಯದ ಡಸ್ಟ್ಬಿನ್ನಲ್ಲಿ ಚಿನ್ನ ಬಚ್ಚಿಟ್ಟಿದ್ದ ಖದೀಮರು. ಸುಮಾರು 3 ಕೆಜಿ ತೂಕದ 28 ಚಿನ್ನದ ಬಾರ್ಗಳು ಕಸ್ಟಮ್ಸ್ ಅಧಿಕಾರಿಗಳ ವಶಕ್ಕೆ. ಇರಲಾರದೆ ಇರುವೆ ಬಿಟ್ಟುಕೊಂಡಂಗಾಯ್ತು ಮಾಲ್ಡೀವ್ಸ್ ಪರಿಸ್ಥಿತಿ. ಪ್ರಧಾನಿ ಮೋದಿ ಹಾಗೂ ಭಾರತೀಯರ ಅವಹೇಳನದಿಂದ ಸಾವಿರಾರು ಭಾರತೀಯರಿಂದ ಮಾಲ್ಡೀವ್ಸ್ ಪ್ರವಾಸ ರದ್ದು.
ಕಂಗಾಲಾದ ಮಾಲ್ದೀವ್ಸ್ ಅಧ್ಯಕ್ಷನಿಂದ ಹೆಚ್ಚಿನ ಪ್ರವಾಸಿಗರನ್ನ ಕಳುಹಿಸುವಂತೆ ಚೀನಾಗೆ ದುಂಬಾಲು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮದೀನಾಗೆ ಮುಸ್ಲಿಮೇತರ ಭಾರತೀಯ ನಿಯೋಗ ಭೇಟಿ. ಪ್ರವಾಸದ ಬಗ್ಗೆ ಟ್ವೀಟ್ ಮಾಡಿದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವೆ ಸ್ಮೃತಿ ಇರಾನಿ, ಹಜ್ ಯಾತ್ರೆ ಸುಗಮವಾಗಿಸುವ ಉದ್ದೇಶದಿಂದ ಭೇಟಿ. ಬಾಂಗ್ಲಾದೇಶದ ಚುನಾವಣೆ ನ್ಯಾಯಸಮ್ಮತವಾಗಿ ನಡೆದಿಲ್ಲ. ಚುನಾವಣೆ ದಿನ ನಡೆದ ಹಿಂಸಾಚಾರ ಮತ್ತು ಅಕ್ರಮಗಳ ವರದಿ ಬಗ್ಗೆ ಅಮೆರಿಕ ಮತ್ತು ವಿಶ್ವಸಂಸ್ಥೆ ಕಳವಳ. ಚುನಾವಣೆಯಂದು ಸಾವಿರಾರು ವಿರೋಧ ಪಕ್ಷಗಳ ಸದಸ್ಯರನ್ನ ಬಂಧಿಸಿದ್ದಕ್ಕೆ ವಿಷಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.